ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅಜಿತ್ ಮತ್ತು ಭೂಮಿ ಮಧ್ಯೆ ಬಿರುಕಂತೂ ಯಾರಿಂದ ಕೂಡ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ದೊಡ್ಡ ಬಿರುಕು ಬಂದಿದೆ. ಅಜಿತ್ಗೆ ಹೇಳ್ತಾರೆ ನಮ್ಮ ಸತ್ಯಣ್ಣವರು, ಅಲ್ಲ ಕಣೋ, ಆ ಭೂಮಿ ಏನೋ ಮಾಡಿದ್ದಾಳೆ ಅಂತ ಹೇಳಿದ ತಕ್ಷಣ, ನೋಡು ಸತ್ಯಣ್ಣ, ಭೂಮಿ ಅಮ್ಮನಿಗೆ ಆ ಕಾಂಟ್ರಾಕ್ಟ್ ಪೇಪರ್ ತೋರಿಸದೇ ಇರ್ಬೋದು, ಆದರೆ ಆ ಕಾಂಟ್ರಾಕ್ಟ್ ಪೇಪರ್ನ ಆ ಫ್ರಾಡ್ ಅಶ್ವಿನಿ ಕೈ ಕೊಟ್ಟವಳು ಇವಳೇ ತಾನೆ. ಅದೇ ತಪ್ಪನ್ನು ಇವಳು ಮಾಡಿದಾಳೆ ಅಂದರೆ ಅವಳಿಗಿಂತ ದೊಡ್ಡ ತಪ್ಪು ಇವಳ್ದು. ಹಾಗಾಗಿ ಇವಳಿಗೆ ನನ್ನ ಮನಸ್ಸಲ್ಲಿ ಯಾವತ್ತೂ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಕಡ್ಡಿ ಮುರಿದಂಗೆ ಹೇಳಿಬಿಡ್ತಾರೆ. ಅಜಿತ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಯೋಚನೆಗೊಳಗಾಗ್ತಾರೆ. ಇನ್ನು ಶ್ರವಣ್ ಅವರು ತುಂಬ ಯೋಚನೆ ಮಾಡ್ತಾ ಕೂತಿರ್ತಾರೆ. ಮಾವ, ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೆ, ಅವಳು ನಿಮ್ಮ ಮಗಳಲ್ಲ, ಅವಳೊಬ್ಬಳು ಫ್ರಾಡ್ ಅಂತ. ಆದರೆ ನೀವು ಅದನ್ನು 21 ವರ್ಷ 22 ವರ್ಷ ಆದಮೇಲೆ ಮಗಳು ಸಿಕ್ಕಿದ್ದಾಳೆ ಅನ್ನೋ ಖುಷಿಯಲ್ಲಿದ್ರಿ, ನನ್ನ ಮಾತನ್ನು ನೀವು ಕೇಳಿಲ್ಲ. ಆದರೂ ಮಾವ, ನಾನು ಆಗಾಗ ಹೇಳ್ತಾನೆ ಇದ್ದೆ, ನಾನು ಹೇಳಬೇಕು ಮತ್ತು ಮನೇಲಿ ಜಗಳ ಆಗಬೇಕು, ಮನಸ್ತಾಪ ಆಗಬೇಕು, ಒಂದು ಸರಿಯಾದ ಸಾಕ್ಷ್ಯಾಧಾರ ಸಿಗೋ ತನಕ ಸುಮ್ಮನೆ ಇಟ್ಬಿಡೋಣ ಅಂತ ನಾನು ಕೂಡ ಸುಮ್ಮನೆ ಇದ್ದೆ ಮಾವ. ಸೊ ಈಗ ಆ ಸಾಕ್ಷಿ ಸಿಕ್ಕಾಗಿದೆ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು, ದಯವಿಟ್ಟು ನನಗೆ ಕ್ಷಮಿಸಿ. ಆದರೂ ಮನೆಯವ್ರಿಗೆಲ್ರಿಗೂ ಹೇಳ್ತಾ ಇದ್ದೆ, ಆದರೆ ಯಾರೂ ಕೂಡ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಇವನೇನಪ್ಪ ಪದೇ ಪದೇ ಮಾತು ಕೊಡ್ತಾನೆ, ಬರೀ ಬಾಯಿ ಮಾತಿಂದ ಹೇಳ್ತಾನೆ ಅಂತ ಅನ್ಕೋಬೋದು. ಖಂಡಿತ ನಾನು ನಿಮ್ಮ ಮಗಳು ಮನಸ್ವಿನಿನ ಕರ್ಕೊಂಡು ಬಂದೇ ಬರ್ತೀನಿ, ಅವಳು ಇಲ್ಲೇ ಇದ್ದರೂ ಸರಿ ಅಂತ ಹೇಳಿಬಿಟ್ಟು ಪ್ರಾಮಿಸನ್ನು ಮಾಡ್ತಾರೆ. ಇದಾದಮೇಲೆ ಭೂಮಿ ಕೂಡ ಸಾಕಷ್ಟು ನೊಂದಿರ್ತಾಳೆ, ಬೆಂದಿರ್ತಾಳೆ. ಅದಕ್ಕೆ ದೇವಯಾನಿ ಮತ್ತು ಈ ಅಂಜು ಬೇರೆ ಉಪ್ಪು ಖಾರ ಹಾಕಿ ಏನು ಮಾಡ್ತಾರೆ, ಅವಳನ್ನು ಮನಸ್ಸನ್ನು ಕೆಡಿಸಿರ್ತಾರೆ. ಹಾಗಾಗಿ ಅತ್ತೆಗೆ ಸೂಪೆಲ್ಲ ಮಾಡ್ತಾಳೆ, ರೆಡಿ ಮಾಡ್ತಾಳೆ. ಆಮೇಲೆ ಅಜಿತ್ ಸೀರೆ ಉಟ್ಕೊಂಡು ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾಳೆ. ಈ ಹೇರ್ ಸ್ಟೈಲು ಚೆನ್ನಾಗಿಲ್ಲ, ಕತೆ ತಿಮ್ಮೆ ಥರ ಇದೆಯಾ ಅಂತ ಈ ಥರ ಅನ್ನೋದೆಲ್ಲ ನೆನಪು ಮಾಡ್ಕೋತಾ ಇರ್ತಾಳೆ. ಸೊ ಅವಳಿಗೆ ಒಂಥರ ಅಜಿತ್ನ ಬಿಟ್ಟು ಹೋಗೋ ಮನಸ್ಸಿಲ್ಲ. ಆದರೂ ಕೂಡ ಆಡಿರುವಂಥ ಮಾತುಗಳು ಅವಳ ಮನಸ್ಸಿಗೆ ತುಂಬ ಘರ್ಷಣೆಗೊಳಿಸಿರ್ತವೆ. ಸೊ ಇನ್ನು ನಚ್ಚಿ ಅದ್ಗೆ ಅಂತ ಕರೀತಾರೆ. ಇದು ಬಂದೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅದ್ಗೆ ಏನು ಅದ್ಗೆ ಇದು ಈಗಿದೆಯಾ ಸತ್ಯ, ಅಣ್ಣನ ಮಧ್ಯೆ ನಿಮ್ಮ ಮಧ್ಯೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ, ಆದರೂ ಈ ರೀತಿ ನೀವು ಇರೋದನ್ನು ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನನಗೋಸ್ಕರ ಒಂಚೂರು ಸ್ಮೈಲ್, ಪ್ಲೀಸ್ ಸ್ಮೈಲ್ ಅಂತ ಹೇಳ್ತಾರೆ. ಇದು ಅತ್ತೆ ಹೇಳಿರೋ ಸೂಪೆಲ್ಲ ಇದರಲ್ಲಿ ಮಾಡಿಟ್ಟಿದ್ದೀನಿ, ಅತ್ತೆ ಒಯ್ದು ಕೊಡು ಅಂತ ಹೇಳ್ತಾರೆ. ಆಯಿತಾ ಅಂತ. ಈಗ ತಡ ಆಗ್ತಿದೆ, ತಡ ಮಾಡಬೇಡ ಹೋಗು ಅಂತ ಹೇಳ್ಬಿಟ್ಟು ಮತ್ತು ಅಪೇಕ್ಷೆಗೂ ಅವ್ರ ಮಾವನಿಗೂ ಕೂಡ ಡಬ್ಬಿಯನ್ನು ಕಟ್ಟಿರ್ತಾರೆ. ಇನ್ನು ಅಂಜು ಮತ್ತು ದೇವಯಾನಿ ಅಲ್ಲೇ ನಿಂತಿರ್ತಾರೆ. ನಚಿಕೆ ಎಲ್ಲ ಹೋಗ್ತಿದ್ಯಾ ಕಂದ ಅಂತ ಕೇಳ್ತಾಳೆ ದೇವಯಾನಿ. ಅದು ಅಮ್ಮನಿಗೆ ಸೂಪ್ ಮತ್ತು ಊಟ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಅಂಜು ಜಾಯಿನ್ ಆಗ್ತೀಯ ನನ್ನ ಜೊತೆ ಅಂತ ಕೇಳ್ತಾರೆ. ಅಂದಾಗ ಸಾರಿ ನಚ್ಚಿ, ನನಗೆ ಟಯರ್ಡ್ ಆಗಿದೆ, ನಾನು ಸ್ವಲ್ಪ ರೆಸ್ಟ್ ಬೇಕು ಅಂದಾಗ, ಅದು ಕೂಡ ಕರೆಕ್ಟ್ ಸರಿ ಅಂತ ಹೇಳಿ ನಾನು ಬರ್ತೀನಿ ಅಂತ ನಚ್ಚಿ ಅಲ್ಲಿಂದ ಹೊರಡ್ತಾರೆ. ಆಗ ದೇವಯಾನಿ ಬೈತಾಳೆ, ಅಲ್ಲ ಏನೇನು, ಅಲ್ಲ ಈ ರೀತಿ ಮಾತಾಡ್ಬಿಟ್ಟಿಯಲ್ಲ, ಅಲ್ಲ ಅವ್ನು ಕರೆದಾಗ ಅವನ ಜೊತೆ ಹೋಗೋತಾನೆ, ಹೋದರೆ ಇಬ್ಬರ ಮಧ್ಯೆ ಬಾಂಧವ್ಯ ಬೆಳೆಯುತ್ತೆ. ಬಾಂಧವ್ಯ ಬೆಳೆದಾಗ ಇಬ್ಬರು ಕೂಡ ಏನಪ್ಪ ಅಂತಂದರೆ ಮುಂದೆ ಅವನು ನೀ ಹೇಳ್ದಂಗೆ ಕೇಳೋ ಹಾಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಅದು ನನಗೂ ಗೊತ್ತು ಮಾಮ್ ಅಂದಾಗ, ಮತ್ತೆ ಗೊತ್ತಿದ್ರು ತಡ್ಡಿ ಥರ ಆಡ್ತೀಯಲ್ಲ ಅಂತ ಮಗಳನ್ನು ಬೈತಾಳೆ. ಆಗ ಅಂಜು ಹೇಳ್ತಾಳೆ, ಇಲ್ಲ ಮಾಮ್, ಇವತ್ತು ರಾತ್ರಿ ಆ ಭೂಮಿ ಮನೆಯಿಂದ ಹೋಗ್ತಾಳಲ್ವ, ಅದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು ಮಾಮ್. ಅವಳು ನನಗೆ ಮಾಡಿರೋ ಮೋಸಕ್ಕೆ ನಾನು ತಿರ್ಸ್ಕೋಬೇಕಲ್ವ, ಇದೇ ಸರಿಯಾದಂಥ ಸಮಯ. ಹಾಗಾಗಿ ನಾನು ಹೋಗಲ್ಲ ಮಾಮ್, ಅವಳು ಹೋಗೋದನ್ನು ನೋಡಬೇಕು, ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಗ ದೇವಯಾನಿಗೂ ಕೂಡ ಸರಿ ಅಂತ ಅನಿಸುತ್ತೆ ಮಗಳ ಮಾತು. ಎಸ್ ಬೇಬಿ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಹಾಗಾದರೆ ಭೂಮಿ ಇವತ್ತು ರಾತ್ರಿ ಮನೆಯಿಂದ ಆಚೆ ಹೋಗುವಂಥ ಟೈಮು ಬಂದೇ ಬಿಟ್ಟಿದೆ. ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭೂಮಿ ಅಂತೂ ಮನೆಯಿಂದ ಆಚೆ ಹೋಗೋದಂತೂ ಪಕ್ಕ ಆಗಿದೆ. ಇನ್ನು ಅಜಿತ್ ಏನು ಮಾಡ್ತಾರೆ ಮುಂದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.